ಇನ್ನು ಮರುಪರಿಶೀಲನೆ ಮಾಡೋದಪ್ಪ ಅಂತಂದ್ರೆ ಮತ್ತು ಹೊಟ್ಟೆಯಲ್ಲಿ ಚೂರಿ ಇಟ್ಟು ಆಪ್ರೇಷನ್ ಮಾಡಿದಂಗೆ ಸದಾ ಕೊರಿದ ನಾವು ಪಕ್ಷಕ್ಕೆ ಲಾಭ ಮಾಡುವಂಥದ್ದಲ್ಲ, ಯಾವಾಗಲೂ ನಿರಂತರವಾಗಿ. ಹೀಗಾಗಿ ಇದನ್ನು ಮನಗಂಡನ ಈ ಹೈಕಮಾಂಡ್ ಇದ್ದಿದ್ದು ಸ್ಪಷ್ಟವಾದ ನಿರ್ಧಾರ ಕೊಟ್ಟದ. ಮೋಸ್ಟ್ ಪ್ರೊಬಬಲಿ ಯತ್ನಾಳ್ ಸಮೀಪದಲ್ಲಿ ಯಶಸ್ವಿ ಆಗಲಿಕ್ಕಿಲ್ಲ, ಮುಂದೆ ಗೊತ್ತಿಲ್ಲ. ಆದರೂ ಅವರ ಮಿತ್ರರಿಗೆ ಇವರ ಒಳಗೆ ತೊಗೊಳ್ತಾರೆ ಅನ್ನುವಂಥ ವಿಶ್ವಾಸ, ಮತ್ತೊಮ್ಮೆ ದೆಹಲಿಗೆ ಭೇಟಿ ಆಗೋಣೇನೋ ಅನ್ನೋಂಥ ವಿಶ್ವಾಸ. ಆದರೆ ಇವ್ರು ಮಾತ್ರ ಎಲ್ಲಿಗೂ ದೆಹಲಿಗೆ ಬರೋದಿಲ್ಲ, ಎಲ್ಲೂ ಭೇಟಿ ಆಗೋದಿಲ್ಲ, ಇವ್ರು ಬಂಡವಾಳ ಹೊರಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿಯಿಂದ ಇದು ಒಳ್ಳೆಯದಿನ, ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಯಾವುದಾದ್ರು ಸಿದ್ಧಾಂತಕ್ಕೆ ಬಂದಿರಬೇಕಾಗ್ತದೆ ಮನುಷ್ಯ. ಎರಡೂ ಕಡೆ ಹೋರಾಡಿದರೆ ಜನ ನಂಬುವುದಿಲ್ಲ ಅವ್ರನ್ನ. ಬಿಡಪ್ಪ ಇವಾಗ ಆಗೋದು ಹೇಳ್ತಾನೆ, ಈಗೊಂದು ಹೇಳ್ತಾನೆ ಅನ್ನುವಂಥ ವಿಷಯಕ್ಕೆ ಬರ್ತದೆ. ಆ ಸರಿಯೋ ತಪ್ಪು, ಅವ್ರು ತಮ್ಮ ನಿರ್ಧಾರಕ್ಕೆ ಬದ್ದಿದ್ದು ಒಂದು ರೀತಿಯಿಂದ ಸ್ವಾಗತ ಅಲ್ಲ. ಆದರೆ ಇದೇ ಸಂದರ್ಭದಲ್ಲಿ ನಾವು ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಮಕ್ಕಳು ನಮ್ಮ ಯತ್ನಾಳರ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಅದಕ್ಕಾಗಿ ಅವ್ರು ಇಷ್ಟು ಸಿಂಪಲ್ ಹೇಳ್ಬಿಡ್ತಾರೆ, ನಾವು ಪ್ರಯತ್ನ ಮಾಡಿದ್ರಿ, ಯಾಕೋ ಯತ್ನಾಳರ ಒಪ್ಸಲಿಕ್ಕೆ ಆಗಲಿಲ್ಲ, ಅದು ಅವ್ರು ಒಪ್ಪಲಿಲ್ಲ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಸ್ಪಂದಿಸಲಿಲ್ಲ, ನಾವೆಲ್ಲ ಅವ್ರ ಜೊತೆ ಹೋಗ್ಬೇಕಂತ ಮಾಡಿದ್ದೀವಿ ಅಂತೇಳಿ ಒಂದು ರೀತಿ ಸಾಫ್ಟ್ ಕಾರ್ನರ್ ಇಟ್ಕೊಂಡು ಮಾತಾಡ್ತಾರೆ. ಹೀಗಾಗಿ ಒಂದು ಕಡೆ ಅತ್ಯಂತ ಗಂಭೀರವಾಗಿ ಆರೋಪ ಮಾಡುವಂಥ ಗಟ್ಟಿಮುಟ್ಟ ಕುಳ ನಮ್ಮ ಯತ್ನಾಳ್, ಇನ್ನೊಂದು ಕಡೆ ವಿಜಯೇಂದ್ರ ಭಾಳಷ್ಟು ಈ ರೋಗಲಾರ ಶಾಂತ ರೀತಿಯಿಂದ ಸಮಾಧಾನಚಿತ ಉತ್ತರ ಕೊಡುವಂಥವ್ರು. ಹೀಗಾಗಿ ಬಿ ಜೆ ಪಿ ಕರ್ನಾಟಕದಲ್ಲೇ ಇನ್ನು ಮುಂದಿನ ದಿನದಲ್ಲಿ ಯಾವ ರೂಪ ಪಡಿಬೋದು ಅನ್ನೋದು ಇನ್ನು ನೋಡುವಂಥ ವಿಷಯ. ಯಾಕಂದ್ರೆ ಇನ್ನು ನೇರ ಯುದ್ಧಕ್ಕೆ ಇಳ್ದಂಗೆ ಆಗಿ ಹೋಗಿಬಿಡ್ತು. ಆದರೆ ಎಷ್ಟರ ಮಟ್ಟಿಗೆ ಇವರು ಗೆಳೆಯರು ಅಂದರೆ ಯತ್ನಾಳ್ಗೆ ಗೆಳೆಯರನ್ನಿರ್ಬೋದು ಅಂತ. ಮತ್ತು ವಿಶೇಷವಾಗಿ ಒಂದು ಸ್ಟೇಟ್ಮೆಂಟ್ ಬಂದದ ನಮ್ಮ ಏನಪ್ಪ ಅಂತಂದ್ರೆ ಯತ್ನಾಳರಿಂದ, ಏನಂದ್ರೆ ಈ ವಿಶೇಷವಾಗಿ ಅವರು ಹೇಳುವಂಥ ಮಾತು, ಬಿ ಜೆ ಪಿ ನೇತೃತ್ವದ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಅವರನ್ನು ಹನಿ ಟ್ರ್ಯಾಪ್ನಲ್ಲಿ ಸುರಕ್ಷಿಸಿದ್ದೆ ಬಿ ಜೆ ಪಿ ರಾಜಕಾರಣದ ಇಂದಿನ ಅಧ್ಯಕ್ಷ BY ವಿಜೇಂದ್ರ ಮತ್ತು